ಸ್ನೇಹಿತರೆ, ಈ ದೊಡ್ಲಿ ಹಣ್ಣು ಅಂದ್ರೆ ನಿಂಬೆ ವಂಶಕ್ಕೆ ಸೇರಿದಂತಹ ಹಣ್ಣು. ಇದು ಎಷ್ಟು ದೊಡ್ಡ ಇರುತ್ತದೆಪ್ಪ ಅಂತಂದ್ರೆ ಸುಮಾರು 10-15 ನಿಂಬೆ ಹಣ್ಣಿಗೆ ಸಮನಾಗಿದ್ದಾಗೆ ಈ ದೊಡ್ಲಿ ಹಣ್ಣು ಇರುತ್ತದೆ. ಹಾಗಾಗಿ ಈ ದೊಡ್ಲಿ ಹಣ್ಣಿನಿಂದ 2 ರೀತಿಯ ಉಪ್ಪಿನಕಾಯಿಯನ್ನ ಮಾಡಬಹುದು. ಒಂದು ದಿಢೀರ್ ಸಿಹಿ ಉಪ್ಪಿನಕಾಯಿ, ಹಾಗೆ ಇನ್ನೊಂದು ಖಾರದ ಉಪ್ಪಿನಕಾಯಿ. ಈ ಸಂಚಿಕೆಯಲ್ಲಿ ದಿಢೀರ್ ಸಿಹಿ ಉಪ್ಪಿನಕಾಯಿ ಮಾಡುವಂತಹ ವಿಧಾನವನ್ನ ನೋಡೋಣ. ಈಗ ಬನ್ನಿ ನಮ್ಮ ಅಡಿಗೆ ಮನೆಗೆ ಹೋಗೋಣ. ದೊಡ್ಲಿ ಹಣ್ಣು ತೊಳೆದು ಅದರ ಮೇಲೆ ನೀರಿನ ಅಂಶ ಇಲ್ಲದ ಹಾಗೆ ಒಣಬಟ್ಟೆಯಿಂದ ಒರೆಸಿ ಇಟ್ಟುಕೊಳ್ಳಬೇಕು. ದಿಢೀರ್ ಸಿಹಿ ಉಪ್ಪಿನಕಾಯಿಗೆ ಬೇಕಾಗುವ ಸಾಮಗ್ರಿಗಳು: ದೊಡ್ಲಿ ಹಣ್ಣು, ಬೆಲ್ಲ, ಉಪ್ಪು, ಅಡಿಗೆ ಎಣ್ಣೆ, ಅರಿಶಿಣ ಪುಡಿ, ಮೆಂತೆ, ಜೀರಿಗೆ, ಸಾಸಿವೆ ಹಾಗೂ ಖಾರದ ಪುಡಿ. ಈಗ ದೊಡ್ಲಿ ಹಣ್ಣನ್ನು 2 ಭಾಗ ಮಾಡಿ ಒಂದು ಭಾಗವನ್ನು ಬಳಸಿ ದಿಢೀರ್ ಸಿಹಿ ಉಪ್ಪಿನಕಾಯಿ ಮಾಡೋಣ. ಕತ್ತರಿಸಿದ ಅರ್ಧ ಭಾಗವನ್ನು ಪುನಃ ಸಣ್ಣ ಹೋಳುಗಳನ್ನಾಗಿ ಮಾಡಿ ನಂತರ ಉಪ್ಪಿನಕಾಯಿಗೆ ಆಗುವಷ್ಟು ಚಿಕ್ಕ ತುಂಡುಗಳನ್ನು ಮಾಡಬೇಕು. ಹೀಗೆ ಮಾಡಿದ ನಂತರ ಬೀಜವನ್ನು ತೆಗೆದು ಆಮೇಲೆ ಸಣ್ಣದಾಗಿ ಕತ್ತರಿಸಿದ ತುಂಡುಗಳನ್ನು ರಸಸಹಿತ ಬೌಲ್ಗೆ ಹಾಕಿ. ಈಗ 2 ಚಮಚ ಅಡಿಗೆ ಎಣ್ಣೆ ಹಾಕಿ ನಂತರ ಅರ್ಧ ಚಮಚ ಅರಿಶಿಣ ಪುಡಿ, 1 ಚಮಚ ಉಪ್ಪು ಹಾಗೂ 1 ಚಮಚ ಬೆಲ್ಲ ಹಾಕಿ. ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ಒಂದೆಡೆ ಮಿಶ್ರಣ ನೆನೆಯುತ್ತಿರಲಿ. ಈಗ ಉಪ್ಪಿನಕಾಯಿ ಮಸಾಲೆ ತಯಾರಿಸೋಣ. ಸ್ಟವ್ ಮೇಲೆ ಬಾಣಲೆ ಇಡಿ. 4 ಚಮಚ ಸಾಸಿವೆ ಕಾಳು ಹಾಕಿ, 3 ಚಮಚ ಜೀರಿಗೆ ಹಾಕಿ, ಅರ್ಧ ಚಮಚ ಮೆಂತೆ ಕಾಳು ಹಾಕಿ ಹದವಾದ ಬೆಂಕಿಯಲ್ಲಿ ಚೆನ್ನಾಗಿ ಹುರಿಯುತ್ತಾ ಹೋಗಿ. ಹುರಿದ ಘಮಘಮ ಬರುತ್ತಿದ್ದ ಹಾಗೆ ಮತ್ತು ಸಾಸಿವೆ ಕಾಳು ಸಿಡಿಯಲು ಆರಂಭಿಸಿದಾಗ ಹುರಿಯುವುದನ್ನು ನಿಲ್ಲಿಸಿ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಿದ ಮಿಶ್ರಣವನ್ನು ಮಿಕ್ಸರ್ ಜಾರ್ಗೆ ಹಾಕಿ ಈಗ ಮಿಶ್ರಣವನ್ನು ಚೆನ್ನಾಗಿ ಪುಡಿ ಮಾಡಿ. ಮಸಾಲೆ ಪುಡಿಯನ್ನು ಒಂದು ಬೌಲ್ಗೆ ಹಾಕಿಡಿ. ಈ ಪುಡಿಯನ್ನು ಯಾವ ಉಪ್ಪಿನಕಾಯಿಗೂ ಬಳಸಬಹುದು. ದಿಢೀರ್ ಸಿಹಿ ಉಪ್ಪಿನಕಾಯಿಗೆ ಈಗಲೇ ಬಳಸಿ ನಂತರ ಖಾರದ ಉಪ್ಪಿನಕಾಯಿಗೆ ಇದನ್ನು ಬಳಸಬಹುದು. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು 1 ಲೋಟ ನೀರು ಹಾಕಿ. ನೀರು ಸ್ವಲ್ಪ ಬಿಸಿಯಾಗುತ್ತಿದ್ದ ಹಾಗೆ 2ರಿಂದ 3 ಚಮಚ ಉಪ್ಪು ಹಾಕಿ ನಂತರ ನೆನೆಯಲು ಬಿಟ್ಟ ಮಿಶ್ರಣವನ್ನು ಹಾಕಿ ಒಮ್ಮೆ ತೊಳೆಸಿ ಬೇಯಲು ಬಿಡಿ. ಹೋಳುಗಳು ಸ್ವಲ್ಪ ಮೆತ್ತಗಾಗುವ ಹಾಗೆ ಬೆಂದ ನಂತರ 4 ಚಮಚ ಬೆಲ್ಲ ಹಾಕಿ. ಸಿಹಿ ಹೆಚ್ಚು ಬಯಸುವವರು ಇನ್ನೂ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಬಹುದು. ಬೆಲ್ಲ ಕರಗುವಂತೆ ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಯಲು ಬಿಡಿ. ಕುದ್ದು ನೀರು ಆರುತ್ತಾ ಬರುತ್ತಿದ್ದ ಹಾಗೆ 3 ಚಮಚ ಖಾರದ ಪುಡಿ ಹಾಕಿ. ಈಗ 1 ಚಮಚ ಉಪ್ಪಿನಕಾಯಿ ಮಸಾಲೆ ಪುಡಿಯನ್ನು ಹಾಕಿ. ಈಗ ಕುದಿಯುವ ಮಿಶ್ರಣವನ್ನು ಸೌಟ್ನಿಂದ ಚೆನ್ನಾಗಿ ತೊಳೆಸಿ. ಹುಳಿ, ಬೆಲ್ಲ, ಖಾರದ ಪುಡಿ, ಮಸಾಲೆ ಪುಡಿ ಚೆನ್ನಾಗಿ ಸೇರಿದ ಮಿಶ್ರಣ ದಪ್ಪವಾಗುತ್ತಾ ಬಂದ ಹಾಗೆ ಗ್ಯಾಸ್ ಆಫ್ ಮಾಡಿ. ಈಗ ದೊಡ್ಲಿ ಹಣ್ಣಿನ ದಿಢೀರ್ ಸಿಹಿ ಉಪ್ಪಿನಕಾಯಿ ಸಿದ್ಧವಾಗಿದೆ. ಬಿಸಿ ಉಪ್ಪಿನಕಾಯಿಯನ್ನು ಒಂದು ಜಾರಿಗೆ ಹಾಕಿ ಆರಿದ ನಂತರ ಮುಚ್ಚಳ ಹಾಕಿ ಭದ್ರಪಡಿಸಿ. ಆರಿದ ಸಿಹಿ ಉಪ್ಪಿನಕಾಯಿಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಅಡಿಗೆ ಎಣ್ಣೆ ಹಾಕಿಕೊಂಡು ಸವಿಯಬಹುದು. ಇದನ್ನು ರೊಟ್ಟಿ, ಚಪಾತಿ ಇಲ್ಲ ಮೊಸರನ್ನದ ಜೊತೆ ಸಹ ಸವಿಯಬಹುದು. ಸರಿಯಾಗಿ ಮುಚ್ಚಳ ಹಾಕಿ
ಫ್ರಿಡ್ಜ್ನಲ್ಲಿ ಇಟ್ಟು ಬಹುಕಾಲ ಉಪಯೋಗಿಸಬಹುದು. ದೊಡ್ಲಿಕಾಯಿಯ ಅರ್ಧ ಭಾಗವನ್ನು ಬಳಸಿ ದಿಢೀರ್ ಸಿಹಿ ಉಪ್ಪಿನಕಾಯಿಯನ್ನ ಮಾಡುವುದನ್ನ ನೋಡಿದ್ರಲ್ಲ, ನೀವು ಮಾಡಿ ಸವಿಯಿರಿ. ಈ ದಿಢೀರ್ ಸಿಹಿ ಉಪ್ಪಿನಕಾಯಿಯನ್ನ ಮಾಡಿದ್ದು ನನ್ನ ಹೆಂಡತಿ. ವಿಡಿಯೋ ಮತ್ತು ವಿವರಣೆ ನನ್ನದು. ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ದಿಢೀರ್ ಸಿಹಿ ಉಪ್ಪಿನಕಾಯಿಯನ್ನ ಇತರರಿಗೂ ಸಹ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ಸ್ ಅನ್ನು ಹಾಕಿ. ಇದರ ಜೊತೆಯಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಖಾರದ ಉಪ್ಪಿನಕಾಯಿ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.